Good evening, students. I am Jalajakshi, Professor and Department of Sociology. So, last class we have given Introduction to Social Thought, and we have also finished Characteristics of Social Thought. So, now let us start Nature of Social Thought. Before going to that, so how we can learn how social thought will develop. So what Bogardas, he says that there are some few lines of human thought. That is, he mentioned 5 types of thought. So that is, first thought is religious thought. We have already discussed this, dharmika chintane, because religious thought is very ancient. Social thought itself is very ancient, but it starts from religious thought because of some factors like birth, death, day and night, sun, moon, etc. etc. So that is this establish different type of uh, beliefs in the nature. Because of this, fetishism start, that is worship of things, then monotheism, polytheism. In this way, the religious thought will start it. ಧಾರ್ಮಿಕ ಚಿಂತನೆ ಅಂತ ಹೇಳಿದೆ. ನಾನಾಗ್ಲೇ ಬೊಗಾರ್ಡಸ್ ಅವ್ರು ಹೇಳಿರೋ ಹಾಗೆ ಮಾನವನ ಚಿಂತನೆಯ ವಿವಿಧ ಜಾಡುಗಳು ಅಂತ ಕರಿತೀವಿ. ಹೇಗೆ ಹುಟ್ಟುಕೊಳ್ತು ಅಂದ್ರೆ ಅದನ್ನ ಅವನು 5 ರೀತಿಯಲ್ಲಿ ಹುಟ್ಟುಕೊಳ್ತು ಅಂತ ಹೇಳ್ತಾನೆ. ಮೊದಲನೇದು ಧಾರ್ಮಿಕ ಚಿಂತನೆ. ಯಾಕೆ ಅಂತಂದ್ರೆ ಮಾನವನಿಗೆ ಮ್ಯಾನ್ ಈಸ್ ನಾಟ್ ಓನ್ಲಿ ಎ ಸೋಷಿಯಲ್ ಅನಿಮಲ್, ಈಸ್ ಆಲ್ಸೋ ಎ ರಿಲಿಜಿಯಸ್ ಅನಿಮಲ್, ಕಲ್ಚರಲ್ ಅನಿಮಲ್ ಅಂತ ಹೇಳ್ತೀವಿ. ಹಾಗಾಗಿ ಅವನೊಬ್ಬ ಧಾರ್ಮಿಕ ಪ್ರಾಣಿ ಕೂಡ ಹೌದು. ಮನುಷ್ಯ ತಿಂದು ಉಂಡು ಮಾಡಿಬಿಟ್ರೆ ಅಷ್ಟೇ ಅಲ್ಲ, ಮನುಷ್ಯ ಇನ್ನೊಂದ್ ತರ ಯೋಚನೆ ಮಾಡ್ತಾನೆ. ನಾನು ಯಾಕೆ ಹುಟ್ಟಿದ್ದೀನಿ, ನಾನು ಯಾಕೆ ಬಂದಿದ್ದೀನಿ, ನಾನು ಯಾವ ಕಾರಣಕ್ಕೆ ಹುಟ್ಟಿದ್ದೀನಿ, ಹೀಗೆ. ಈ ರೀತಿಯಲ್ಲಿ ಆದಿಮಾನವ ಹಿಂದೆ ಮನುಷ್ಯ ಅಂದ್ರೆ ಮೊದಲಿನ ಮನುಷ್ಯರು ತಮ್ಮ ಸುತ್ತಮುತ್ತಲು ಕಂಡುಕೊಂಡಂತ ಕೆಲವೊಂದು ವಿಷಯಗಳ ಬಗ್ಗೆ, ಹುಟ್ಟು ಸಾವಿರ್ಬೋದು, ಹಗಲು ರಾತ್ರಿ ಇರ್ಬೋದು, ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ಸುತ್ತ ಕಾಣ್ತಕ್ಕಂಥ ಪ್ರಕೃತಿ ಇರ್ಬೋದು, ಇದೆಲ್ಲದರನ್ನೆಲ್ಲ ನೋಡಿ ಅವನಿಗೆ ಒಂದು ರೀತಿಯ ನಂಬಿಕೆಗಳು ಹುಟ್ಕೊಂಡ್ವು, ಚಿಂತನೆಗಳು ಆರಂಭ ಆದವು. ಇದರಿಂದ ವಸ್ತು ಪೂಜಾವಾದ ಹುಟ್ಕೊಳ್ತು. ವಸ್ತುಗಳನ್ನ ಪೂಜೆ ಮಾಡ್ತಕ್ಕಂಥ ಫೆಟಿಷಿಸಮ್ ಅಂತ ಕರಿತೀವಿ. ಇನ್ನೊಂದು ಅನಿಮಿಸಮ್ ಅಂತ ಕರಿತೀವಿ, ಸರ್ವಚೇತನವಾದ. ಸೊ ಅದಕ್ಕೆ ಇನ್ನೊಂದು ನಮ್ಮಲ್ಲಿ ಹೇಳ್ತೀವಿ ಸಂಸ್ಕೃತದಲ್ಲಿ, ತೃಣಮಪಿ ನಚಲತೆ ತೇನವಿನ, ಅಂದ್ರೆ ನೀನಿಲ್ದೆ ಹುಲ್ಲು ಕಡ್ಡಿ ಕೂಡ ಎತ್ತಕ್ಕಾಗಲ್ಲ ಅನ್ನುವಂತ, ಅಂದ್ರೆ ಪ್ರತಿಯೊಂದ್ರೊಳಗೂ ದೇವರಿದ್ದಾನೆ ಅನ್ನುವಂತಹ ನಂಬಿಕೆ ಹುಟ್ಕೊಳ್ತು. ಟೊಟೆಮಿಸಮ್, ಕುಲದೇವತಾವಾದ, ಒಂದೇ ದೇವರನ್ನ ಇದು ಮಾಡ್ತಕ್ಕಂಥದ್ದು. ದೆನ್ ಏಕೇಶ್ವರವಾದ, ಮಾನೋಥಿಸಮ್. ದೆನ್ ಪಾಲಿಥಿಸಮ್, ಅನೇಕೇಶ್ವರವಾದ ಅಂತೇಳಿ. ಹೀಗೆ ಈ ರೀತಿಯಲ್ಲಿ ಅದು ಒಂದು ರೀತಿಯಲ್ಲಿ ಹುಟ್ಕೊಂಡ್ರೆ, ಹಾಗೆ ಆಗಸ್ಟ್ ಕಾಮ್ಟ್ ಕೂಡ ಥಿಯಾಲಜಿಕಲ್, ಮೆಟಾಫಿಸಿಕಲ್ ಅಂಡ್ ಸೈಂಟಿಫಿಕ್ ಸ್ಟೇಜ್ ಅಂತ ಹೇಳಿ ಅವನು ಅದೇ ರೀತಿಯಲ್ಲಿ ಹೇಳ್ತಾನೆ. ಸೆಕೆಂಡ್ ಥಾಟ್ ಈಸ್ ಫಿಲಸಾಫಿಕಲ್ ಥಾಟ್ ಅಂತ ಕರಿತೀವಿ, ಅಂದ್ರೆ ತಾತ್ವಿಕ ಅಥವಾ ದಾರ್ಶನಿಕ ಹಂತ ಅಂತ ಹೇಳಿ. ಸೊ ಇನ್ ದಿಸ್ ಸ್ಟೇಜ್ ಮ್ಯಾನ್ ಸ್ಟಾರ್ಟ್ಸ್ ಟು ಪ್ರೈಸ್ ದ ಗಾಡ್. ಸೊ he accept the different forms of God. So he started the argument. So why? So he tried to learn about the secret of the God, secret of the nature, everything. ಹೀಗೆ ಅವನ ಒಂದು ಚಿಂತನೆ ಭಯಭಕ್ತಿಯಲ್ಲಿ ಅಥವಾ ಭಯದ ಒಂದು ರೂಪದಲ್ಲಿ ಜಿಜ್ಞಾಸೆಯ ಮೂಲಕ, ತರ್ಕದ ಮೂಲಕ ಹುಟ್ಟುಕೊಳ್ತು. ಭಯ ಭಕ್ತಿಯ ಬದಲಾಗಿ ಕೊನೆಗೆ ಅದು ಒಂದು ಕುತೂಹಲದ ರೂಪ ತಾಳ್ತು. ಮೊದಲನೇದು ಭಯಭಕ್ತಿಯಿಂದ ಹುಟ್ಟುಕೊಳ್ತು, ಆಮೇಲೆ ಒಂದು ಕುತೂಹಲದ ರೂಪದಲ್ಲಿ ಹುಟ್ಟುಕೊಳ್ತು. ಆ ರೀತಿಯಲ್ಲಿ ಒಂದು ದಾರ್ಶನಿಕರು ಅಥವಾ ಚಿಂತಕರು ಅಂತ ನಾವೇನ್ ಕರಿತೀವಿ, ಅವರು ಸಾಮಾಜಿಕ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಒಂದು ಮ್ಯಾರೇಜ್ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಅಥವಾ ಫ್ಯಾಮಿಲಿ ಇರ್ಬೋದು, ಈ ಎಲ್ಲ ವಿಷಯಗಳ ಬಗ್ಗೆ ಅವರು ಶಾಸನ, ಲೆಜಿಸ್ಲೇಷನ್, ಪೌರತ್ವ, ರಾಜತ್ವ, ಇದೆಲ್ಲದ್ರ ಈ ರೀತಿಯಲ್ಲಿ ಮತ್ತೊಂದು ಚಿಂತನೆ ಹುಟ್ಕೊಳ್ತು. ಅದನ್ನ ನಾವು ಸಾಮಾಜಿಕ ತತ್ವಜ್ಞಾನವಾಗಿ ರೂಪದಲ್ಲಿ ಅದು ಬಂತು ಅಂತ ಹೇಳ್ತೀವಿ. ಮೂರನೇ ಚಿಂತನೆ ಮನೋವೈಜ್ಞಾನಿಕ ಚಿಂತನೆ.
ಸೊ ಅಂದ್ರೆ ಇಟ್ ಈಸ್ ಎ ಸೈಕಲಾಜಿಕಲ್ ಥಾಟ್ ಅಂತ ಹೇಳಿ ಕರಿತೀವಿ. ಸೊ ಇನ್ ದಿಸ್ ಥಾಟ್ ದ ಮ್ಯಾನ್ ಹ್ಯಾಸ್ ಕಾನ್ಸಂಟ್ರೇಟೆಡ್ ಆನ್ ಹಿಮ್ಸೆಲ್ಫ್. ಸೊ ದಟ್ ಈಸ್ ಇಟ್ ಈಸ್ ಅ ಪ್ರಾಸೆಸ್ ಆಫ್ ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಏನು, ಇದ್ರೊಳಗೆ ಆತ್ಮಾವಲೋಕನ ಮಾಡ್ಕೊಳ್ಳುವಂಥದ್ದು. ಮನುಷ್ಯ ಈ ಚಿಂತನೆ ಆರಂಭ ಮಾಡ್ದ. ಮನೋವೈಜ್ಞಾನಿಕ ಚಿಂತನೆ ಅಂದ್ರೆ ತನ್ನ ಮನಸ್ಸಿನ ಸ್ವರೂಪದ ಬಗ್ಗೆ, ತನ್ನ ಮನಸ್ಸಿನ ಲಕ್ಷಣಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋ ಯತ್ನ. ಹೀಗಾಗಿ ಸೈಕಾಲಜಿ ಇವತ್ತು ಬಹಳ ಫಾಸ್ಟ್ ಆಗಿ ಬೆಳೆದು ಬಂದಿದೆ. ಸೈಕ್ಯಾಟ್ರಿಸ್ಟ್ ನಿಮಗೆ ಗೊತ್ತು, ನಮ್ಮಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ಅವರು ಪರಿಹಾರ ಮಾಡ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತು. ಮನುಷ್ಯ ಹೀಗೆ ತನ್ನನ್ನೇ ತಾನು ಅರಿಯೋದಕ್ಕೆ ಆರಂಭ ಮಾಡ್ತಾನೆ. ಇದನ್ನ ಮನೋವೈಜ್ಞಾನಿಕ ಚಿಂತನೆ ಅಂತ ಹೇಳಿ ಕೂಡ ಕರಿತೀವಿ. ಯಾಕಿದು ಬಂತು? ಮನುಷ್ಯನಲ್ಲಿ ಅನೇಕ ಭಾವನೆಗಳಿವೆ. ಭಯ ಇರ್ಬೋದು, ಪ್ರೇಮ ಇರ್ಬೋದು, ಪ್ರೀತಿ ಇರ್ಬೋದು, ದ್ವೇಷ ಇರ್ಬೋದು, ಕೋಪ ಇರ್ಬೋದು, ಆಕ್ರೋಶ ಇರ್ಬೋದು, ನೆನಪು, ಮರವು, ಎಲ್ಲದು ಇವೆಲ್ಲವೂ ಅದು ಅವನ ಮನಸ್ಸಿನಲ್ಲಿನೇ ಹುಟ್ಕೊಳ್ಳುವಂಥದ್ದು. ಸೊ ಯಾಕೆ ಇವೆಲ್ಲ ಆಗ್ತವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಕ್ ಹೋದ. ಇದು 3ನೇ ಚಿಂತನೆ ಆರಂಭ ಆಯ್ತು. 4ನೇದು ಫಿಸಿಕಲ್ ಸೈಂಟಿಫಿಕ್ ಥಾಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಭೌತಿಕ ವೈಜ್ಞಾನಿಕ ಚಿಂತನೆ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಅಬೌಟ್ ದ ಹ್ಯೂಮನ್ ಯುಟಿಲಿಟಿ. Then he concentrated on material things. So he wanted all these things to get to use. For example, electricity, solar power, engine, etc. And he start agriculture. And he start to develop the medicine by using certain plants and trees. ಹೀಗೆ ಮನುಷ್ಯ ವಿಜ್ಞಾನದ ಬಳಕೆಯನ್ನ ಮಾಡ್ಲಿಕ್ಕೆ ಶುರು ಮಾಡ್ದ. ಸೊ ಈ ಭೌತಿಕ ವಸ್ತುಗಳನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ. ರೋಗಗಳು ಹೆಂಗ್ ಉಟ್ಕೊಳ್ತವೆ, ಅದನ್ನ ಹೇಗೆ ಬಗೆಹರಿಸ್ಬೇಕು ಅನ್ನೋದು ಕೂಡ ಆ ಥರದಲ್ಲಿ ಚಿಂತನೆ ಶುರು ಆಯ್ತು. ಕೊನೆ ಚಿಂತನೆ ಸೋಷಿಯಲ್ ಥಾಟ್ ಅಂತ ಕರಿತೀವಿ. ಅದನ್ನ ಸಾಮಾಜಿಕ ಚಿಂತನೆ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ಸೋಷಿಯಲ್ ಥಾಟ್? ಇಟ್ ಟೆಲ್ಸ್ ಆರ್ ಇಟ್ ರಿಲೇಟೆಡ್ ಟು ದ ಇಂಡಿವಿಜುವಲ್ society, and he develops the relation. Individual develop the relation with the society, with the community, with the institution, with the association in this way. So that is, he tried to find out what type of relations have been developed. So through all the institution, that is called the associations or institutions or society or community, whatever. So slowly how it changes. So he start to think about the related to society. ಕೊನೆಗೆ ಲಾಸ್ಟ್ನಲ್ಲಿ ಈ ಒಂದು ಸಾಮಾಜಿಕ ಚಿಂತನೆ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಮನುಷ್ಯನ ಒಂದು ಚಿಂತನೆಗಳು ಮೂಲಭೂತವಾಗಿ ಸಾಮಾಜಿಕ ಜೀವನಕ್ಕೇನೆ ಸಂಬಂಧಪಟ್ಟಿರೋದು ಆಗಿದೆ. ಇದರೊಳಗೆ ವ್ಯಕ್ತಿ ಮತ್ತು ಸಮೂಹ, ವ್ಯಕ್ತಿ ತನ್ನ ಸಮೂಹದಲ್ಲಿ ಇರ್ತಕ್ಕಂಥ ಒಂದು ಸಂಬಂಧಗಳು, ಇವುಗಳ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ. ಈ ಸಂಬಂಧಗಳಿಂದ ಉಂಟಾಗ್ತಕ್ಕಂಥ ಒಂದು ಬದಲಾವಣೆ ಇರ್ಬೋದು, ಅಥವಾ ಉಂಟಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳಿರ್ಬೋದು, ಇದೆಲ್ಲದರ ಬಗ್ಗೆ ಚಿಂತನೆ ಮಾಡ್ದ. ಹೀಗೆ ಬೊಗಾರ್ಡಸ್ ಅವರು 5 ರೀತಿಯ ಚಿಂತನೆಗಳ ಬಗ್ಗೆ ಕೂಡ ಹೇಳ್ತಾರೆ. ಇಲ್ಲಿ ನಿಮಗೆ ಮುಖ್ಯವಾಗಿ ಇರುವಂಥದ್ದು ನೇಚರ್ ಆಫ್ ಸೋಷಿಯಲ್ ಥಾಟ್ ಅಂತ ನಾನು ಹೇಳಿದೆ. ಇದರೊಳಗೆ ಮುಖ್ಯವಾಗಿ ನಾವು ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ, ಈಗ ಚಿಂತನೆ, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಥಾಟ್, ಫಾರ್ ಎಕ್ಸಾಂಪಲ್ ಇಂಡಿಯನ್ ಥಾಟ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ವೆಸ್ಟರ್ನ್ ಸೋಷಿಯಲ್ ಥಾಟ್. ಸೊ ಇಂಡಿಯನ್ ಥಾಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಫಿಲಾಸಫಿ, religion, but Western philosophy is completely different. It is a materialistic aspect or scientific aspect, we can say that. See, the first is social thought is continuous process. ಸಾಮಾಜಿಕ ಚಿಂತನೆ ಸತತವಾಗಿ ಸಾಗುವಂತಹ ಪ್ರಕ್ರಿಯೆ ಆಗಿದೆ. ಸೊ ದಿಸ್ ಥಾಟ್ ಈಸ್ ರಿಲೇಟೆಡ್ ಟು ಎ ಪರ್ಟಿಕ್ಯುಲರ್, ಇಟ್ ಹ್ಯಾಸ್ ಅ ಲಿಮಿಟ್, ಇಟ್ ಹ್ಯಾಸ್ ಅ ಲಿಮಿಟೆಡ್ ಟು ಟೈಮ್. So for example, Manu's thought is related to that period, that is not adjusted to the present period. In this way, so in the beginning it will be limited to a particular aspect, then it will continue in a different phases. ಅಂದ್ರೆ ಅದು ಬರ್ತಾ ಬರ್ತಾ ಒಂದು ನಿರ್ದಿಷ್ಟ ಕಾಲಾವಧಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಚಿಂತನೆ ಬರ್ತಾ ಬರ್ತಾ ಆಳವಾದ ವಿಭಿನ್ನವಾದ ಕ್ಷೇತ್ರಗಳಿಗೆ ಕವಲೊಡೆದು ಸಾಗುತ್ತಾ ಹೋಗುತ್ತದೆ. ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್.
ಮುಂಚಿನ ಒಬ್ಬ ಡಾಕ್ಟರ್ ಯಾವ ಥರ ಇರ್ತಿದ್ದ? ಎಲ್ಲಾ ರೀತಿಯ ನೋವುಗಳಿಗೆ ಅವನು ಕೊಡ್ತಿದ್ದ. ತಲೆನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಆಪರೇಷನ್ ಇರ್ಬೋದು, ಯಾವುದೇ ರೀತಿಯ ಯಾವುದೇ ಕಾಯಿಲೆಗಳಿಗೆ ಒಬ್ಬನೇ ಡಾಕ್ಟರ್. ಆದ್ರೆ ಈಗೇನಾಯ್ತು? ಅದೇ ಡಾಕ್ಟರ್ನ ನಾವು ಬೇರೆ ಬೇರೆ ರೂಪದಲ್ಲಿ ನೋಡ್ತೀವಿ. ಡೆಂಟಿಸ್ಟು, ಗೈನಕಾಲಜಿಸ್ಟು, ನ್ಯೂರೋಸರ್ಜನ್ನು, ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟು, ಸೊ ಡೆಂಟಿಸ್ಟು ಆ್ಯಂಡ್ ಮೆನಿ ಅದರ್, ಇಸಂಟ್ ಇಟ್? ಸೊ ಅದೇ ಥರದಲ್ಲಿ ಅದೇ ಒಂದು ಮೆಡಿಸಿನಲ್ ಫೀಲ್ಡ್ ಎಷ್ಟು ಡಿಫರೆಂಟ್ ಆಯಿತು ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಮನುಷ್ಯನ ಒಂದು ಸಾಮಾಜಿಕ ಚಿಂತನೆ ಭೂಮಿಯ ಮೇಲೆ ಮಾನವನ ಅಸ್ತಿತ್ವದ ಒಂದು ಹೋರಾಟದ ಕಾಲದಿಂದ ಹಿಡಿದು ತನ್ನ ಜಾಲವನ್ನ ವಿಸ್ತೃತಗೊಳಿಸುವುದು, ಇದು ಇತಿಹಾಸದುದ್ದಕ್ಕೂ ಸಾಗ್ತಾ ಇದೆ. ಮನುಷ್ಯ ಯಾವಾಗ ಇಲ್ಲಿ ಭೂಮಿ ಮೇಲೆ ಬಂದ ಅಲ್ಲಿಂದನೂ ಒಂದು ರೀತಿಯಲ್ಲಿ ಹೋರಾಟ ಆರಂಭ ಆಯಿತು, ಅಲ್ಲಿಂದನೇ ಚಿಂತನೆ ಆರಂಭ ಆಯಿತು ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಈಸ್ ಸೋಷಿಯಲ್ ಥಾಟ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ಫಾರ್ಮ್. ಸಾಮಾಜಿಕ ಚಿಂತನೆ ಅಮೂರ್ತ ಸ್ವರೂಪದ್ದಾಗಿದೆ ಅಂತ ಹೇಳ್ತೀವಿ. ವಿ ಕೆನಾಟ್ ಸಿ ದಟ್. ಇಟ್ ಈಸ್ ಅ ವ್ಯಾಲ್ಯೂ, ಇಟ್ ಈಸ್ ಅ ಐಡಿಯಾ, ಇಟ್ ಈಸ್ ಅ ಥಾಟ್. ಸೊ ವಿ ಕೆನಾಟ್ ಸಿ ದಟ್. ಇಟ್ ರಿಲೇಟೆಡ್ ಟು human behavior or talk or his enjoyment, whatever. We can identify that this man is happy or sorrow, isn't it? So by seeing his behavior, we can say that. By seeing his face, we can see that this person is satisfied or unsatisfied, isn't it? And see, so that is what social thought is an abstract form. So for example, another example I can give. So that is lecture. Lecture you cannot see, you can hear, isn't it? Or interest in literature, whatever, or writings. So these we cannot see. So that is a nature of social thought is an abstract form. ಅಂದ್ರೆ ಸಾಮಾಜಿಕ ಚಿಂತನೆ ಅನ್ನೋದು ಅಮೂರ್ತ ಸ್ವರೂಪ, ಕಣ್ಣಿಗೆ ಕಾಣದೇ ಇರುವಂಥದ್ದು. ಅದು ಮಾನವನ ವರ್ತನೆಗೆ ಅಥವಾ ಅವನ ಮಾತು, ಅವನಲ್ಲಿರ್ತಕ್ಕಂಥ ಸಂತೋಷ, ದುಃಖ, ಯಾವುದೇ ಇರ್ಬೋದು, ಇವುಗಳ ಮೂಲಕ ನಾವು ಅದನ್ನು ಗುರುತಿಸಬಹುದು. ಉಪನ್ಯಾಸದ ರೂಪದಲ್ಲಿರ್ಬೋದು, ಸಾಹಿತ್ಯ ಅಭಿರುಚಿಯಲ್ಲಿ, ಬರವಣಿಗೆಯಲ್ಲಿ, ಯಾವುದ್ರೊಳಗೆ ಆ ರೀತಿಯಲ್ಲಿ ಕಾಣಬಹುದೇ ವಿನಃ ಇದನ್ನು ನಾವು ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಥರ್ಡ್ ಒನ್ ಈಸ್ ಸೋಷಿಯಲ್ ರಿಲೇಶನ್ಶಿಪ್ ಈಸ್ ದ ಸೆಂಟರ್ ಆಫ್ ಸೋಷಿಯಲ್ ಥಾಟ್. ಸಾಮಾಜಿಕ ಚಿಂತನೆಯ ಕೇಂದ್ರ ಬಿಂದು ಸಾಮಾಜಿಕ ಸಂಬಂಧಗಳು ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ಸೋಷಿಯಲ್ ರಿಲೇಶನ್ಶಿಪ್? ಆಕ್ಚುಲಿ ವಾಟ್ ಈಸ್ ಸೊಸೈಟಿ? Society is a web of social relationship. So I have given this example many times. ಯಾವುದೇ ಒಂದು ಕಾಲೇಜಿಗೆ ಜಾಯ್ನ್ ಆಗೋದಕ್ಕಿಂತ ಮುಂಚೆ ನಿಮಗೂ ನಿಮ್ಮ ಫ್ರೆಂಡ್ಸ್ಗೆ ಯಾವುದೇ ರೀತಿಯಲ್ಲಿ ಸಂಬಂಧಗಳಿರೋದಿಲ್ಲ. ಆದರೆ ಜಾಯ್ನ್ ಆದಮೇಲೆ ನೀವು ಫ್ರೆಂಡ್ಸ್ ಆಗ್ತೀರಾ, ಕ್ಲೋಸ್ ಫ್ರೆಂಡ್ಸ್ ಆಗ್ತೀರಾ, ಅವರ ನಡುವೆ ಸಂಬಂಧಗಳು ಬೆಳೀತವೆ. ಎಷ್ಟು ಕ್ಲೋಸ್ ಆಗ್ತೀರಾ ಅಂದರೆ ಆಮೇಲೆ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗದೇ ಇರೋಷ್ಟು ಕ್ಲೋಸ್ ಆಗ್ತೀವಿ. ಹಾಗೆ ಒಬ್ಬ ಮನುಷ್ಯ ಮತ್ತು ಮನುಷ್ಯನಲ್ಲಿ ಇರ್ತಕ್ಕಂಥ ಸಂಬಂಧಗಳು, ದ ರಿಲೇಷನ್ ಬಿಟ್ವೀನ್ ಇಂಡಿವಿಜುವಲ್ ಅಂಡ್ ಸೊಸೈಟಿ, ಇಂಡಿವಿಜುವಲ್ ಅಂಡ್ ಕಮ್ಯುನಿಟಿ, ವಾಟ್ ಎವರ್. ಸೊ ದಿಸ್ ವಿಲ್ ಫಾರ್ಮ್ಡ್ ಔಟ್ ಆಫ್ ದ ಇಂಟರಾಕ್ಷನ್, ಸೋಷಿಯಲ್ ಇಂಟರಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಸಂಬಂಧಗಳು ಹೇಗೆ ಹುಟ್ಟುಕೊಳ್ತವೆ? ಸಾಮಾಜಿಕ ಅಂತರ್ಕ್ರಿಯೆಗಳ ಮೂಲಕ. ನೀವು ಕಾಲೇಜಿಗೆ ಬಂದಿರ್ತೀರಿ, ಇನ್ನೊಬ್ರು ಕಾಲೇಜಿಗೆ ಬಂದಿರ್ತಾರೆ, ನೀವು ಮಾತಾಡಿಸ್ದೆ ಅಲ್ಲಿ ಒಡನಾಟ ಆರಂಭ ಆಗಲ್ಲ, ನೀವು ಮಾತಾಡಿಸ್ತೇನೆ ಅಲ್ಲಿ ಫ್ರೆಂಡ್ಶಿಪ್ ಬೆಳೆಯಲ್ಲ. ಅದನ್ನು ನಾವು ಏನಂತ ಕರಿತೀವಿ? ಇಂಟರಾಕ್ಷನ್ ಅಂತ ಹೇಳಿ ಕರಿತೀವಿ, ಅಂತರ್ಕ್ರಿಯೆಗಳ ಮೂಲಕ. ಹಾಗೆ ಅದೇ ರೀತಿಯಲ್ಲಿ ವ್ಯಕ್ತಿ ಸಮಾಜಗಳಲ್ಲಿ ಮಾನವರ ಸಂಬಂಧಗಳ ಒಡನಾಟದಿಂದ, ಅವರ ಜೀವನ ಕ್ರಮದಿಂದ ಏಳಿಗೆ, ಬೆಳವಣಿಗೆ, ಸಮಸ್ಯೆಗಳ ಕಾರಣ ಇವೆಲ್ಲ ಹುಟ್ಟುಕೊಂಡು ಇದಕ್ಕೆ ಪರಿಹಾರ ಏನು? ಈ ರೀತಿಯಲ್ಲಿ ಸಂಬಂಧಗಳನ್ನೇ ಪ್ರಧಾನವಾಗಿ ಇಟ್ಟುಕೊಂಡು ಸಾಮಾಜಿಕ ಚಿಂತನೆಗಳು ಹುಟ್ಕೊಂಡ್ವು ಅಂತ ಹೇಳಿ ನಾವು ಹೇಳ್ಬೋದು. ದ ನೆಕ್ಸ್ಟ್ ಒನ್, ಸೋಷಿಯಲ್ ಥಾಟ್ ಈಸ್ ಬೇಸ್ಡ್ ಆನ್ ಅಕಾರ್ಡಿಂಗ್ ಟು ಸಿಚುಯೇಷನ್. ಅಂದ್ರೆ ಸಾಮಾಜಿಕ ಚಿಂತನೆಯು ಸಂದರ್ಭಕ್ಕೆ ತಕ್ಕಂತೆ ಜರುಗುತ್ತದೆ ಅಂತ ಹೇಳಬಹುದು. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಸೇ ದಟ್ ದ ಏನ್ಷಿಯಂಟ್ ಪ್ರಾಬ್ಲಮ್ಸ್ ಅಂಡ್ ಮಾಡರ್ನ್ ಪ್ರಾಬ್ಲಮ್ಸ್, ಏನ್ಷಿಯಂಟ್ ಸೋಷಿಯಲ್ ಪ್ರಾಬ್ಲಮ್ಸ್ ಅಂಡ್ ಮಾಡರ್ನ್ ಸೋಷಿಯಲ್ ಪ್ರಾಬ್ಲಮ್ಸ್, isn't it? So see, for example, ancient social problems are completely different from the modern social problems. ನೋಡಿ, ಉದಾಹರಣೆಗೆ ಹಿಂದೆ ಕುಡಿತಾ ಇದ್ರು ಜನ, ಆದ್ರೆ ಅದೊಂದು ಸಮಸ್ಯೆ ಆಗಿರಲಿಲ್ಲ.
ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಗಾಂಜಾ ತಗೊಂತಿದ್ರು, ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿರ್ಲಿಲ್ಲ. ಅಲ್ಲೊಂದು ಈ ವೇಷವಾಟಿಕೆಗಳ ಸಂಖ್ಯೆ ಕಡಿಮೆ ಇತ್ತು. ಪ್ರಾಸ್ಟಿಟ್ಯೂಷನ್ ವಾಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಬಟ್ ಎವ್ರಿಥಿಂಗ್ ಈಸ್ ಬಿಕಮ್ ದ ಪ್ರೆಸೆಂಟ್ ಇಶ್ಯೂಸ್. ಪ್ರಸ್ತುತವಾಗಿ ಅದೆಲ್ಲವೂ ಕೂಡ ಸಮಸ್ಯೆಗಳಾಗಿವೆ. ಕುಡಿಯುವ ಸಮಸ್ಯೆ ಇರ್ಬೋದು, ಕುಡಿತದ ಸಮಸ್ಯೆ ಇರ್ಬೋದು, ಡ್ರಗ್ ಅಡಿಕ್ಷನ್ ಇರ್ಬೋದು, ಕ್ರೈಮ್ ಇರ್ಬೋದು. ಅಂದ್ರೆ ಹಿಂದೆ ಇರ್ಲಿಲ್ವಾ? ಇದ್ವು. ಆದ್ರೆ ಆಗಿನ ಅಂದ್ರೆ ಯಾವುದೇ ಚಿಂತನೆ ಆಯಾ ಟೈಮ್ಗೆ, ಆಯಾ ಸಂದರ್ಭಕ್ಕೆ ಅಷ್ಟೇ ಸತ್ಯವಾಗಿರ್ತದೆ. ಆಮೇಲೆ ಅದು ಸತ್ಯನೂ ಆಗ್ಬೋದು, ಅಥವಾ ಆ ಚಿಂತನೆಗೆ ಬದಲಾಗಿ ಹೊಸ ಚಿಂತನೆಗಳು ಕೂಡ ಬರಬಹುದು. ಕಾಲ ಸಂದರ್ಭಕ್ಕೆ ಅನುಗುಣವಾಗಿ ಚಿಂತನೆಗಳು ಹುಟ್ಟುಕೊಳ್ತವೆ. ಫಾರ್ ಎಕ್ಸಾಂಪಲ್, ದ ಇಂಡಿಯನ್ ಸೋಷಿಯಲ್ ವ್ಯಾಲ್ಯೂಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ವೆಸ್ಟರ್ನ್ ಸೋಷಿಯಲ್ ವ್ಯಾಲ್ಯೂಸ್. ಈಗ ನಮ್ಮ ಮೌಲ್ಯಗಳು ಅಂತ ಕರಿತೀವಿ. ದೊಡ್ಡವ್ರು ಬಂದ್ರೆ ಅವ್ರಿಗೆ ಕಾಲಿಗೆ ಬೀಳೋದಾಗ್ಲಿ, ಪಾಪ ಕರ್ಮ ಪುಣ್ಯ ಅಂತಕ್ಕಂತಹ ಒಂದು ಈ ಕಾನ್ಸೆಪ್ಟ್ಗಳನ್ನ ನಂಬೋದಾಗ್ಲಿ, ಇದ್ಯಾವುದು ಪಾಶ್ಚಿಮಾತ್ಯರಲ್ಲಿ ನಾವು ಕಾಣೋದೇ ಇಲ್ಲ. ಅಥವಾ ನಾವು ಮಾತೃದೇವೋಭವ, ಪಿತೃದೇವೋಭವ ಅಂತ ಏನಂತೀವಿ, ತಂದೆ ತಾಯಿನ ದೇವ್ರ ರೀತಿಯಲ್ಲಿ ನೋಡುವಂಥದ್ದು, ಅತಿಥಿಗಳನ್ನ ನಾವು ನೋಡುವಂಥದ್ದು, ಇದ್ಯಾವುದು ನಾವು ವೆಸ್ಟರ್ನ್ ಥಾಟಲ್ಲಿ ಕಾಣೋದೇ ಇಲ್ಲ. ಹಾಗಾಗಿ ಈ ಮೌಲ್ಯಗಳಲ್ಲಿ ಕೂಡ ಬದಲಾವಣೆ ಆಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆ ಸಮಸ್ಯೆಗಳು, ನಗರದ ಸಮಸ್ಯೆ ಬೇರೆ ಆಗುತ್ತೆ, ಗ್ರಾಮಗಳ ಸಮಸ್ಯೆ ಬೇರೆ ಆಗುತ್ತೆ. ದ ರೂರಲ್ problems are completely different from the urban problems. So in this way, the social thought is based on according to the situation. Next one, social thought is the result of all thinking people. ಸೊ ಅಂದ್ರೆ ಏನು ಇಲ್ಲಿ? ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಸಾಮಾಜಿಕ ಚಿಂತನೆಯು ಸರ್ವರ ಚಿಂತನೆಯ ಫಲವಾಗಿದೆ. ಎಲ್ಲರೂ ಚಿಂತನಾಕಾರರ ಆಗೋದಿಲ್ಲ, ಆದ್ರೆ ಚಿಂತೆ ಮಾಡ್ತಾರೆ ಸಮಾಜದ ಬಗ್ಗೆ. ಕೆಲವೊಂದು ಚಿಂತನೆ, ಆ ಎಲ್ಲ ಸಮಾಜದ ವ್ಯಕ್ತಿಗಳ ಚಿಂತನೆಯ ಒಟ್ಟು ಮೊತ್ತವನ್ನೇ ನಾವು ಸಾಮಾಜಿಕ ಚಿಂತನೆ ಅಂತ ಕೂಡ ನಾವು ಇಲ್ಲಿ ಹೇಳಬಹುದು. ಯಾಕಂದ್ರೆ ಸಾಮಾಜಿಕ ಚಿಂತನೆ ಅನ್ನುವಂಥದ್ದು ಇಡೀ ಜಗತ್ತಿನ ಮೇಧಾವಿಗಳ, ವಿದ್ವಾಂಸರ, ತಜ್ಞರ, ಪಂಡಿತರ, ಜನಾಂಗಗಳ, ಅಥವಾ ತತ್ವಜ್ಞಾನಿಗಳ, ಸಂಶೋಧಕರ, ಸಾಧಕರ ಚಿಂತನೆಯ ಸಮುಚ್ಚಯ. ಇದು ಯಾರೋ ಒಬ್ಬರದಲ್ಲ. ಸಾಮಾಜಿಕ ಚಿಂತನೆ ಹುಟ್ಟುಕೊಳ್ಳೋದು ಯಾರೋ ಒಬ್ಬ ವ್ಯಕ್ತಿಯಿಂದ ಅಲ್ಲ. ಇದ್ರೊಳಗೆ ಅನೇಕ ಮೇಧಾವಿಗಳ, ಅನೇಕ ದ ಮೆನಿ what we can philosophers, social thinkers, intelligent people, so that is investigators, achievers. So it is a total collection of all these people ಅಂತ ಹೇಳ್ಬಹುದು. ಸೊ ಫಾರ್ ಎಕ್ಸಾಂಪಲ್, ಜನಪದ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಸೊ ಫೋಕ್ಲೋರ್ ಅಂತ ಹೇಳ್ತೀವಿ, ಫೋಕ್ ಲಿಟ್ರೇಚರ್. ಇದು ಹೆಂಗ್ ಹುಟ್ಕೊಳ್ತು? ಸಾಮಾನ್ಯ ಜನರಿಂದ ಹುಟ್ಕೊಳ್ತು, ಯಾರೋ ಒಬ್ಬರಿಂದ ಅಲ್ಲ. ಸಾಮಾನ್ಯ ಜನರ ಚಿಂತನೆನೇ ಅಲ್ಲಿ ಬಂತು. ಒಬ್ಬ ಹಳ್ಳಿಯ ಹೆಣ್ಮಗಳು ಅತ್ತೆ ಮನೆಯಲ್ಲಿ ಯಾವ ತರದ ನೋವನ್ನ ಅನುಭವಿಸ್ತಾಳೆ, ಅಥವಾ ಹೆಣ್ಣಾಗಿ ಯಾವುದನ್ನ ನೋವನ್ನ ಅನುಭವಿಸ್ತಾಳೆ ಅನ್ನೋದನ್ನ ನಾವು ಹಾಡುಗಳ ಮೂಲಕ ಕೇಳ್ತೀವಿ. ಸೊ ಹಂಗಾಗಿ ಹೆಣ್ಣಾಗಿ ಹುಟ್ಟಬಾರ್ದು ಅನ್ನೋದನ್ನ ಅವಳು ಹೇಳ್ತಾಳೆ, ತನ್ನ ನೋವನ್ನ ಹೇಳ್ಕೊಳ್ತಾಳೆ, ಅಣ್ಣನ ಮೇಲಿನ ಪ್ರೇಮವನ್ನ ತೋರಿಸ್ತಾಳೆ. ಹೀಗೆ ಈ ರೀತಿಯಲ್ಲಿ ಇದರೊಳಗೆ ದೇಶ, ಜನಾಂಗಗಳ, ಸಂಸ್ಕೃತಿಗಳ ಚಿಂತನೆಯನ್ನ ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಇಲ್ಲಿ ಎಲ್ಲ ಜನಾಂಗಗಳು ಕೊಡುಗೆ ಕೂಡ ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಉದಾಹರಣೆಗೆ ಚೀನಾ ಒಂದು ನಾಗರಿಕತೆ, ಸಿಂಧೂ ನಾಗರಿಕತೆ, ಹರಪ್ಪ, ಮೆಸೊಪೊಟೇಮಿಯಾ, ಇವೆಲ್ಲವೂ ಹೆಂಗ್ ಹುಟ್ಕೊಳ್ತು? ಇವೆಲ್ಲ ಒಂದು ಜನರ ಚಿಂತನೆಗಳೇ ಆಗಿವೆ. ಈ ಎಲ್ಲ ನಾಗರಿಕತೆಗಳ ಕಾಣಿಕೆ ಒಂದು ಅವಿಸ್ಮರಣೀಯ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದಾಗಿದೆ. ಅಂದ್ರೆ ಇವೆಲ್ಲರ ಒಂದು ಚಿಂತನೆ ಒಟ್ಟಾಗಿ ಸೇರ್ಕೊಂಡು ಒಂದು ಸಾಮಾಜಿಕ ಚಿಂತನೆಯಾಗಿ ಬೆಳೆದು ಬಂತು ಅಂತ ಹೇಳ್ಬೋದು. ಸೋಷಿಯಲ್ ಥಾಟ್ ಈಸ್ ಡೈವರ್ಜೆಂಟ್ ಅಂತ ಹೇಳ್ತೀವಿ. ಸೋಷಿಯಲ್ ಥಾಟ್ ಈಸ್ ಡೈವರ್ಜೆಂಟ್ ಮೀನ್ಸ್ ಸಾಮಾಜಿಕ ಚಿಂತನೆಯಲ್ಲಿ ವೈವಿಧ್ಯತೆ. ಸೊ ವಿ ಫೀಲ್ ದಟ್, ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು, ದ ಇಂಡಿಯನ್ಸ್ ವಿ ಫೀಲ್ ದಟ್ ವಿ ಆರ್ ಆಲ್ ಒನ್, but we are all different. We are all diversified. So for example, we are belong to different caste. So we are different language speaking people, belong to different races, belong to different religions, isn't it? So according to that we'll thought. Our opinions are, for example, the opinion of a person is different from other person, isn't it? So there far and against opinions will come. Sometimes it will be combined. So that's why, for example, my thought, you may not accept my thought, I may not accept your thought in this way. So that is the thing.
ಈಗ ನೋಡಿ, ಸಾಮಾಜಿಕ ಚಿಂತನೆಗಳಲ್ಲಿ ನಾವು ವೈವಿಧ್ಯತೆಯನ್ನ ಕಾಣಬಹುದು. ಏನ್ ವೈವಿಧ್ಯತೆಯನ್ನ ಕಾಣ್ತೀವಿ? ಚಿಂತನೆಗಳು ಒಂದೇ ತರ ಇರಲ್ಲ. ಗಾಂಧೀಜಿಯವರ ಚಿಂತನೆನೇ ಬೇರೆ ಆಗಿತ್ತು, ಸುಭಾಷ್ ಚಂದ್ರ ಬೋಸ್ ಅವರ ಚಿಂತನೆನೇ ಬೇರೆ ಆಗಿತ್ತು. ಅದಕ್ಕೆ ನಾವು ಲೆಫ್ಟಿಸ್ಟ್ ಅಂಡ್ ರೈಟಿಸ್ಟ್ ಅಂತ ಕರಿತೀವಿ ನಾವು ಅವ್ರನ್ನ. ಗಾಂಧೀಜಿಯವರು ಅಹಿಂಸೆಯ ಮೂಲಕ ನಾವು ಸ್ವಾತಂತ್ರ್ಯವನ್ನ ತಂದ್ಕೊಡ್ಬಹುದು ಅಂತ ಅಂದ್ರೆ, ಸುಭಾಷ್ ಚಂದ್ರ ಬೋಸ್ ಅವರು ಇಲ್ಲ, ನಾವು ಹೋರಾಟ ಮಾಡಬೇಕು, ರಕ್ತವನ್ನೇ ಸುರಿಸ್ಬೇಕು ಅಂತ ಹೇಳ್ತಾರೆ. ಇನ್ನ ಕಾರ್ಲ್ ಮಾರ್ಕ್ಸ್ ಅವರು ಕಾರ್ಮಿಕರ ಪರವಾಗಿ ಚಿಂತನೆಯನ್ನ ಮಾಡ್ತಾನೆ. ಅವನು ಶ್ರೀಮಂತರನ್ನ ದ್ವೇಷಿಸ್ತಿದ್ದ. ಒಂದ್ ರೀತಿಯಲ್ಲಿ ಬಂಡವಾಳಶಾಹಿ ಚಿಂತನೆಯಲ್ಲಿ ವ್ಯತ್ಯಾಸವನ್ನ ನಾವು ಕಾಣ್ತೀವಿ. ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಚಿಂತನೆಯನ್ನ ಮಾಡ್ತಾರೆ. ಬಸವಣ್ಣನವರು ಕಾಯಕವೇ ಕೈಲಾಸ ಅಂದ್ರು. ಅಂದ್ರೆ ಪ್ರತಿಯೊಬ್ಬರು ಕಾಯಕ ಮಾಡ್ಲೇಬೇಕು, ಕಾಯಕದಲ್ಲೇ ಕೈಲಾಸವನ್ನ ಕಾಣಬೇಕು, ಅದಕ್ಕೋಸ್ಕರ ನೀವು ದೇವ್ರನ್ನ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಸೊ ಬುದ್ಧ ಶಾಂತಿಯಿಂದ ನೆಮ್ಮದಿಯಿಂದ ಇರೋದಕ್ಕೆ ಆಸೆಯನ್ನ ಬಿಡಬೇಕು, ಅಂದ್ರೆ ಅತಿ ಆಸೆಗಳು ಇರಬಾರದು. ಹೀಗೆ ಒಬ್ಬೊಬ್ಬರ ಚಿಂತನೆಯಲ್ಲಿ ಒಂದೊಂದು ವೈವಿಧ್ಯತೆಯನ್ನ ನಾವು ಕಾಣ್ತೀವಿ. ಇದನ್ನೇ ಸಾಮಾಜಿಕ ಚಿಂತನೆಯ ಸ್ವರೂಪ ಅಂತ ಹೇಳಿ ಕರಿತೀವಿ. ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಮೈ ಲೆಕ್ಚರ್.